ಹಾಯ್ ಫ್ರೆಂಡ್ಸ್, ನೀವು ಸ್ಟೂಡೆಂಟ್, ಎಂಪ್ಲಾಯಿ, ಬಿಸ್ನೆಸ್ ಮ್ಯಾನ್ ಇಲ್ಲ ಬೇರೆ ಯಾವ ಫೀಲ್ಡಲ್ಲಿದ್ದರೂ, ಯಾವ ಕೆಲಸ ಮಾಡ್ತಿದ್ರು, ವಯಸ್ಸಿನ ಜೊತೆ ಸಂಬಂಧ ಇಲ್ಲದೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರೋ ಸ್ಕಿಲ್ ಕಮ್ಯುನಿಕೇಷನ್ ಸ್ಕಿಲ್. ನಿಮ್ಮ ಪ್ರೊಫೆಷ್ನಲ್ ಲೈಫಲ್ಲಾಗ್ಬೋದು ಇಲ್ಲ ಪರ್ಸ್ನಲ್ ಲೈಫಲ್ಲಾಗ್ಬೋದು, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದ್ದರೆ ಮಾತ್ರ ನೀವು ಒಳ್ಳೆಯ ಅಭಿಪ್ರಾಯನ ಏರ್ಪಡಿಸ್ಕೊಂಡು ನಿಮ್ಮ ಫೀಲ್ಡಲ್ಲಿ ಮುಂದುವರಿತೀರಾ. ಪ್ರತಿಯೊಬ್ಬ ವ್ಯಕ್ತಿ ಖಂಡಿತ ಕಲ್ತ್ಕೊಳ್ಬೇಕಾದ ಸ್ಕಿಲ್ ಕಮ್ಯುನಿಕೇಷನ್ ಸ್ಕಿಲ್. ಪ್ರಪಂಚದಲ್ಲಿರೋ ಗ್ರೇಟ್ ಟೀಚರ್ಸಲ್ಲಿ ಒಬ್ಬರಾಗಿ ಭಾವಿಸಿರೋ ರಿಚರ್ಡ್ ಫಿನ್ಮ್ಯಾನ್ ಬಗ್ಗೆ ಪ್ರಮುಖ ಸೈನ್ಸ್ ಹಿಸ್ಟೋರಿಯನ್ ಜೇಮ್ಸ್ ಗ್ಲಿಕ್ ಕೆಲವು ವಿಷಯಗಳನ್ನ ಹೇಳಿದ್ರು. ಜೇಮ್ಸ್ ಗ್ಲಿಕ್ ಪ್ರಪಂಚದಲ್ಲಿರೋ ಕೆಲವು ಬ್ರಿಲಿಯಂಟ್ ಮೈಂಡ್ಸ್ ಮೇಲೆ ಅಧ್ಯಯನ ಮಾಡಿ ಅವರ ಬಯೋಗ್ರಫಿ ಬರೆದ್ರು. ಫಿನ್ಮ್ಯಾನ್ ಒಬ್ಬ ಗ್ರೇಟ್ ಟೀಚರ್ ಅಲ್ಲ, ಬಟ್ ಗ್ರೇಟ್ ಲೆಕ್ಚರರ್ ಅಂತ ಹೇಳಿದ್ರು. ಇತರರ ಜೊತೆ ಮಾತಾಡೋ ಕೌಶಲ್ಯ ಅವ್ರಿಗೆ ಗೊತ್ತು. ಇನ್ನು ಅವರು ಗ್ರೇಟ್ ಕಮ್ಯುನಿಕೇಟರ್ ಆಗಿರೋದ್ರಿಂದಾನೇ ಗ್ರೇಟ್ ಟೀಚರ್ ಆದರು. ಅದಕ್ಕೆ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ನ ಏರ್ಪಡಿಸ್ಕೊಳ್ಳೋದು ತುಂಬ ಮುಖ್ಯ. ಇದನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಈಸಿಯಾಗಿ ಕಲ್ತ್ಕೊಳ್ಬೋದು. ನೀವು ಖಂಡಿತ ತಿಳ್ಕೊಳ್ಬೇಕಾದ ಕೆಲವು ವಿಷಯಗಳು. ಮೊದಲನೇದು, ಅಂಡರ್ಸ್ಟ್ಯಾಂಡಿಂಗ್ ದ ಬೇಸಿಕ್ಸ್ ಆಫ್ ಕಮ್ಯುನಿಕೇಷನ್. ಮಾತಾಡೋಕ್ಕೂ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಗೆ ಮಧ್ಯೆ ಇರೋ ಡಿಫ್ರೆನ್ಸ್ನ ಮೊದಲು ತಿಳ್ಕೊಳ್ಳೋಣ. ನೀವು ಯಾರ ಹತ್ರ ಆದರೂ ಮಾತಾಡ್ತಿರೋವಾಗ ಕೇವಲ ನೀವು ನಿಮ್ಮ ಮೆಸೇಜ್ನ ಮಾತ್ರ ಪಾಸ್ ಮಾಡ್ತೀರಾ. ಇದನ್ನು ಕಮ್ಯುನಿಕೇಷನ್ ಅನ್ನಲ್ಲ. ಕಮ್ಯುನಿಕೇಷನ್ ಇಸ್ ಎ ಟೂ ವೇ ಪ್ರಾಸೆಸ್. ಕಮ್ಯುನಿಕೇಷನ್ ಅಲ್ಲಿ ಇನ್ಫಾರ್ಮೇಷನ್ನ ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ತೀರಾ. ಅಂದರೆ ನೀವು ಮಾತಾಡ್ತಾ ಇತರರು ಹೇಳೋದನ್ನ ಸಹ ಕೇಳ್ತೀರಾ. ಒಂದು ವೇಳೆ ಈ ಎರಡು ಕೆಲಸ ಆಕ್ಟಿವ್ ಆಗಿ ನಡೆದಿದೆ ಅಂದರೆ ಅದನ್ನು ಕಮ್ಯುನಿಕೇಷನ್ ಇಲ್ಲ ಕಮ್ಯುನಿಕೇಷನ್ ಸ್ಕಿಲ್ ಅಂತಾರೆ. ಅಷ್ಟೇ ಅಲ್ಲ, ಹ್ಯೂಮನ್ ಟು ಹ್ಯೂಮನ್ ಸಂಬಂಧಗಳನ್ನ ಏರ್ಪಡಿಸ್ಕೊಳ್ಳೋಕೆ ಏಕೈಕ ಶ್ರೇಷ್ಠ ಮಾರ್ಗ ಶೇರಿಂಗ್ ಆಫ್ ಇನ್ಫಾರ್ಮೇಷನ್. ಒಂದು ವೇಳೆ ನೀವು ಯಾರ ಜೊತೆ ಆದರೂ ಡೇಟ್ ಮಾಡ್ತಿದ್ರೆ ನೀವು ಕಮ್ಯುನಿಕೇಟ್ ಆಗಿ ಮಾತ್ರ ಎದುರಲ್ಲಿರೋರ ಬಗ್ಗೆ ಮತ್ತು ಅವರು ಒಳ್ಳೆ ಪಾರ್ಟ್ನರ್ ಆಗ್ತಾರಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕಾಗುತ್ತೆ. ನೀವು ಯಾವುದಾದ್ರೂ ಜಾಬ್ ಇಂಟರ್ವ್ಯೂ ಅಲ್ಲಿರೋವಾಗ ಕಮ್ಯುನಿಕೇಟ್ ಮಾಡಿ ಮಾತ್ರ ಆ ಜಾಬ್ಗೆ ನೀವು ಅರ್ಹರು ಅಂತ ನಿರೂಪಿಸ್ಕೊಳ್ಳೋಕ್ಕಾಗುತ್ತೆ. ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಗೆ 3 ಲೇಯರ್ಸ್ ಇರುತ್ತೆ. ಮೊದಲನೇದು ಎಥೋಸ್, ಸೆಕೆಂಡ್ ಒನ್ ಪ್ಯಾಥೋಸ್, ಮೂರನೇದು ಲೋಗೋಸ್. ಎಥೋಸ್ ಅಂದರೆ ಎಥಿಕ್ಸ್. ಇದು ಮಾತಾಡ್ತಿರೋ ವ್ಯಕ್ತಿ ಅಂದರೆ ಸ್ಪೀಕರ್ನ ನಂಬಿಕೆಯ ಸ್ಥಿತಿನ ಬಹಿರಂಗಪಡಿಸುತ್ತೆ. ಅಂದರೆ ಆ ವ್ಯಕ್ತಿನ ಎಲ್ಲಿವರೆಗೂ ನಂಬಬಹುದು ಮತ್ತು ತಾನು ಹೇಳ್ತಿರೋ ಮಾತಿನ ಮೇಲೆ ತನಗೆ ತನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನೋ ವಿಷಯಗಳನ್ನ ತಿಳಿಯಪಡಿಸುತ್ತೆ. ಪ್ಯಾಥೋಸ್ ಅಂದರೆ ಎಂಪತಿ. ಯಾರ ಜೊತೆ ಆದರೂ ಮಾತಾಡ್ತಿರೋ ಸಮಯದಲ್ಲಿ ಆಪೋಸಿಟ್ ಪರ್ಸನ್ನ ಮಾತುಗಳನ್ನ ಎಷ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ವಿ ಅನ್ನೋದನ್ನ ತಿಳಿಯಪಡಿಸುತ್ತೆ. ಲೋಗೋಸ್ ಅಂದರೆ ಲಾಜಿಕ್. ಇದು ಮಾತಾಡ್ತಿರೋ ಅಂಥ ವ್ಯಕ್ತಿಯ ಪವರ್ ಆ್ಯಂಡ್ ಸ್ಟ್ರೆಂತ್ನ ತಿಳಿಯಪಡಿಸುತ್ತೆ. ಆಪೋಸಿಟ್ ಪರ್ಸನ್ಗೆ ತಾನು ಹೇಳಬೇಕು ಅಂದ್ಕೊಂಡಿರೋ ವಿಷಯನ ಎಷ್ಟು ಕನ್ವಿನ್ಸಿಂಗ್ ಆಗಿ ಹೇಳ್ತಿದ್ದಾರೆ. ತನ್ನ ಬಾಡಿ ಲ್ಯಾಂಗ್ವೇಜ್ ಮತ್ತು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಇದೆಲ್ಲ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ನ ಒಂದು ಫೌಂಡೇಶನ್. ಈ 3 ವಿಷಯದಲ್ಲಿ ನೀವು ಮಾಸ್ಟರ್ಸ್ ಆದರೆ ಗ್ರೇಟ್ ಕಮ್ಯುನಿಕೇಟರ್ ಆಗ್ತೀರಾ. ನೀವು ಯಾವಾಗ ಮಾತಾಡಿದ್ರೂ ಕಾನ್ಫಿಡೆನ್ಸಿಂದ ಮಾತಾಡಿ. ಅದರಿಂದ ಇತರರು ನಿಮ್ಮ ಮಾತನ್ನ ಕೇಳ್ತಾರೆ. ನೀವು ಆಪೋಸಿಟ್ ಪರ್ಸನ್ ಮಾತಾಡ್ತಿರೋವಾಗ ಅವರು ಹೇಳೋ ವಿಷಯನ ಶ್ರದ್ಧೆಯಿಂದ ಕೇಳಿ. ಎಂಪತಿ ಕ್ರಿಯೇಟ್ ಮಾಡಿ. ಅವರು ಏನು ಹೇಳ್ತಿದ್ದಾರೆ, ಯಾಕೆ ಹೇಳ್ತಿದ್ದಾರೆ, ಅವರ ಮಾತಿನ ಹಿಂದೆ ಇರೋ ಎಮೋಷನ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಫೈನಲಿ ನೀವು ಹೇಗೆ ಮಾತಾಡಬೇಕಂದ್ರೆ ಇತರರು ನೀವು ಯಾವಾಗ ಮಾತಾಡ್ತಿರೋ ಅಂತ ವೆಯ್ಟ್ ಮಾಡ್ತಿರಬೇಕು. ಸೆಕೆಂಡ್ ಒನ್, ಕಾನ್ವರ್ಸೇಷನಲ್ ಥ್ರೆಡಿಂಗ್. ಇದು ಕಮ್ಯುನಿಕೇಷನಲ್ಲಿ ಇರಬೇಕಾದ ಒಂದು ಮುಖ್ಯವಾದ ಸ್ಕಿಲ್. ಒಂದು ವೇಳೆ ನೀವು ಇದರಲ್ಲಿ ಪ್ರಾವೀಣ್ಯತೆ ಹೊಂದಿದ್ರೆ ಕಮ್ಯುನಿಕೇಷನಲ್ಲಿ ಇನ್ನೂ ಅನ್ನೋ ವರ್ಡ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾವ ರೀತಿಯ ಇಂಟರಪ್ಷನ್ ಇಲ್ಲದೆ ಕಮ್ಯುನಿಕೇಷನ್ ಮುಂದುವರಿಯುತ್ತೆ. ಒಂದು ಮಾತಿನಿಂದ ಅನೇಕ ವಿಷಯಗಳನ್ನ ಹೊರತೆಗೆಯೋದನ್ನ ಕಾನ್ವರ್ಸೇಷನಲ್ ಥ್ರೆಡಿಂಗ್ ಅಂತಾರೆ. ಹೀಗೆ ಮಾಡೋದ್ರಿಂದ ನಮ್ಮ ಕಾನ್ವರ್ಸೇಷನಲ್ ಫ್ಲೋ ಅದ್ಭುತವಾಗಿರುತ್ತೆ. ಈ ವಿಷಯನ ಒಂದು ಎಕ್ಸಾಂಪಲ್ನ ಮೂಲಕ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ನೀವು ಒಬ್ಬ ವ್ಯಕ್ತಿನ ಫಂಕ್ಷನ್ ಇಲ್ಲ ಗೆಟ್ ಟುಗೆದರಲ್ಲಿ ಮೀಟ್ ಆದ್ರಿ ಅಂದ್ಕೊಳ್ಳಿ. ಅವ್ರ ಜೊತೆ ನೀವು ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ರಿ. ಆದರೆ ಮಾತಾಡೋಕೆ ನಿಮ್ಮ ಹತ್ರ ಯಾವ ಟಾಪಿಕ್ನೂ ಇಲ್ಲ. ಆವಾಗ ನೀವು ಕ್ಯಾಶುವಲ್ ಆಗಿ ಆ ವ್ಯಕ್ತಿಯ ಜೊತೆ ಬೇಸಿಕ್ ಕಾನ್ವರ್ಸೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಹಾಯ್, ನೀವು ಯಾಕೆ ಡಲ್ ಆಗಿದ್ದೀರಾ ಅಂತ ಕೇಳ್ಬೋದು. ಅದಕ್ಕೆ ಆ ವ್ಯಕ್ತಿ ಸಿಂಪಲ್ ಆಗಿ ಆನ್ಸರ್ ಮಾಡ್ತಾರೆ, ಇವತ್ತು ವರ್ಕ್ ಪ್ರೆಷರ್ ಜಾಸ್ತಿ ಇದ್ದಿದ್ದರಿಂದ ನಾನು ಡಲ್ ಆಗಿದ್ದೀನಿ ಅಂತ ಹೇಳ್ಬೋದು. ನೀವು ನಿಮ್ಮ ಕಾನ್ವರ್ಸೇಷನ್ನ ಕಂಟಿನ್ಯೂ ಮಾಡಬೇಕಂದ್ರೆ ಹೆಚ್ಚಾಗಿ ಕ್ವೆಶನ್ಸ್ ಮಾಡಬಾರ್ದು.
ನೀವು ಅವರ ಮಾತನ್ನ ಕೇಳ್ತಾ ಇನ್ನೂ ಕೆಲವು ವಿಷಯಗಳನ್ನ ತಿಳ್ಕೊಳ್ಬೇಕು. ನಾನು ಇವತ್ತು ವರ್ಕಿಂದ ಟಯರ್ಡ್ ಆಗಿದ್ದೀನಿ, ನೀವೇನು ವರ್ಕ್ ಮಾಡ್ತೀರಾ ಅಂತ ಕಾನ್ವರ್ಸೇಷನ್ನ ಕಂಟಿನ್ಯೂ ಮಾಡಬೇಕು. ಇಲ್ಲಿ ಆ ವ್ಯಕ್ತಿ ನಿಮ್ಮನ್ನ ರಿಟರ್ನ್ ಕ್ವೆಶನ್ ಮಾಡ್ಬೋದು, ಇಲ್ಲ ಮಾಡದೇ ಇರ್ಬೋದು. ನೀವೇ ಆ ವ್ಯಕ್ತಿ ಹೇಳೋ ಮಾತಿಂದ ಇನ್ನೂ ಕೆಲವು ವಿಷಯಗಳನ್ನ ಕ್ರಿಯೇಟ್ ಮಾಡಬೇಕು. ತುಂಬ ಜನ ಕಾನ್ವರ್ಸೇಷನ್ನ ಇಂಟರ್ವ್ಯೂ ಥರ ಮಾಡ್ತಿರ್ತಾರೆ. ಅಂತಹ ಮಿಸ್ಟೇಕ್ಸ್ನ ನೀವು ಮಾಡಬೇಡಿ. ಅದರಿಂದ ಇತರರು ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾರೆ. ಪ್ರಶ್ನೆಗಳನ್ನ ಕೇಳೋಕ್ಕಿಂತ ಮುಂಚೆ ಸಾಧಾರಣ ಸ್ಟೇಟ್ಮೆಂಟ್ಸ್ ಕೊಡ್ತಾ ನಿಮ್ಮ ಕಮ್ಯುನಿಕೇಷನ್ನ ಮುಂದುವರಿಸಿ. ಕೀಪ್ ದ ಕಾನ್ವರ್ಸೇಷನ್ ಇಂಟ್ರೆಸ್ಟಿಂಗ್. ಅವರ ಮಾತನ್ನ ಕೇಳದೆ ಫೋನ್ ನೋಡೋದಾಗ್ಲಿ, ಬೇರೆ ಕಡೆ ನೋಡ್ತಿರೋದಾಗ್ಲಿ, ಇಲ್ಲ ಕಾನ್ವರ್ಸೇಷನಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿ ಇರ್ತಾರೆ. ನಿಮಗೆ ಈ ರೀತಿ ಯಾವಾಗಾದರೂ ಆಗಿದೆಯಾ? ನಿಮ್ಮ ಮಾತಿನಿಂದ ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಿರೋವಾಗ ಅವರು ರೆಸ್ಪಾಂಡ್ ಮಾಡಲ್ಲ. ಆಪೋಸಿಟ್ ಪರ್ಸನ್ಗೆ ಇಷ್ಟ ಆಗದೆ ಇರೋ ಇಲ್ಲ ಇಂಟ್ರೆಸ್ಟ್ ಇಲ್ಲದೆ ಇರೋ ವಿಷಯದ ಬಗ್ಗೆ ಮಾತಾಡೋವಾಗ ಇಂಥದ್ದು ಎದುರಾಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ ಕನ್ನಡ ಫಿಲ್ಮ್ಸ್ ತುಂಬ ಇಷ್ಟ ಅಂದ್ಕೊಳ್ಳಿ. ನಾವು ಇಂಗ್ಲಿಷ್ ಇಲ್ಲ ಚೈನೀಸ್ ಮೂವಿ ಬಗ್ಗೆ ಮಾತಾಡಿದ್ರೆ ಇಷ್ಟ ಆಗಲ್ಲ. ಯಾವ ಪ್ರಪಂಚ ಜ್ಞಾನನೂ ಇಲ್ಲದೆ ಇರೋ ವ್ಯಕ್ತಿಯ ಜೊತೆ ರಷ್ಯಾ ಮತ್ತು ಉಕ್ರೇನ್ನ ಯುದ್ಧದ ಬಗ್ಗೆ ಮಾತಾಡಿದ್ರೆ ಹೇಗಿರುತ್ತೆ? ಅವ್ರಿಗೆ ಬೋರ್ ಆಗುತ್ತೆ. ಕಮ್ಯುನಿಕೇಷನ್ ಅನ್ನೋದು ಟೂ ವೇ ಗೇಮ್ನಂಥದ್ದು. ಇಬ್ಬರು ಇರೋವಾಗ ಅವರಲ್ಲಿ ಯಾರೋ ಒಬ್ರಿಗೆ ಕಾನ್ವರ್ಸೇಷನ್ ಇಷ್ಟ ಇಲ್ಲದೆ ಹೋದರೆ ಅದು ಅಲ್ಲೇ ಸ್ಟಾಪ್ ಆಗುತ್ತೆ. ಆ ಕಾನ್ವರ್ಸೇಷನ್ ಕಂಪ್ಲೀಟ್ ಆದಮೇಲೆ ಆ ವಿಷಯ ಆಗಲಿ ಆ ವ್ಯಕ್ತಿ ಆಗಲಿ ಅವ್ರಿಗೆ ನೆನಪಿರಲ್ಲ. ನೀವು ಯಾವ ರೀತಿಯ ಕಾನ್ವರ್ಸೇಷನ್ ಮಾಡಬೇಕು ಅಂದರೆ, ನಿಮ್ಮ ಜೊತೆ ಮಾತಾಡಿದ ನಂತರ ಆ ವ್ಯಕ್ತಿಗೆ ನೀವು ನೆನಪಿರಬೇಕು, ಅವ್ರಿಗೆ ನೀವು ಇಷ್ಟ ಆಗಬೇಕು. ಒಂದು ವ್ಯಕ್ತಿಗೆ ನೀವು ಇಷ್ಟ ಆಗಬೇಕಂದ್ರೆ ಅವ್ರಿಗೆ ಇಷ್ಟ ಆದ ವಿಷಯದ ಬಗ್ಗೆ ತಿಳ್ಕೊಂಡು ಅದರ ಬಗ್ಗೆ ಮಾತಾಡಬೇಕು. ಅದರಿಂದ ಆ ವ್ಯಕ್ತಿಗೆ ಆಸಕ್ತಿ ಹೆಚ್ಚಾಗುತ್ತೆ, ನಿಮ್ಮ ಮಾತನ್ನ ಕೇಳಬೇಕು ಅನಿಸುತ್ತೆ. ಅಷ್ಟೇ ಅಲ್ಲ, ಆಪೋಸಿಟ್ ಪರ್ಸನ್ ನಿಮಗೆ ಗೊತ್ತಿಲ್ಲದೆ ಇರೋ ಟಾಪಿಕ್ ಬಗ್ಗೆ ಮಾತಾಡಿದಾಗ ಹೆಚ್ಚಾಗಿ ಡಿಸ್ಕಷನ್ ಮಾಡದೆ ಜಸ್ಟ್ ಕೇಳೋಕ್ಕೆ ಟ್ರೈ ಮಾಡಿ. ವಿಷಯ ಹೇಳಿದ ನಂತರ ಆ ಟಾಪಿಕ್ಗೆ ಸಂಬಂಧಿಸಿರೋ ಕ್ವೆಶನ್ಸ್ನ ನೀವು ಕೇಳ್ಬೋದು. ಅದರಿಂದ ಆ ಕಾನ್ವರ್ಸೇಷನ್ ಇನ್ನೂ ಲಾಂಗ್ ಟೈಮ್ ಕಂಟಿನ್ಯೂ ಆಗುತ್ತೆ. ಕೆಲವರು ಆಪೋಸಿಟ್ ಪರ್ಸನ್ಸ್ಗೆ ಕೇಳ್ದೇನೆ ಅವ್ರಿಗೆ ನೀತಿ ಬೋಧನೆಗಳು, ಸಲಹೆಗಳನ್ನ ಹೇಳ್ತಿರ್ತಾರೆ. ಒಂದು ವೇಳೆ ಅವ್ರು ಕೇಳಿದಾಗ ನಾವು ಹೇಳಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗಿಲ್ಲದೆ ನಮಗೆ ಗೊತ್ತಿದೆ ಅಂತ ಎಲ್ಲ ವಿಷಯಗಳನ್ನ ಹೇಳೋದ್ರಿಂದ ಇತರರಿಗೆ ಬೋರ್ ಆಗುತ್ತೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬೋರಿಂಗ್ ಪರ್ಸನ್ನ ಯಾವ ವ್ಯಕ್ತಿನೂ ಇಷ್ಟಪಡಲ್ಲ. ಸ್ಟಾಪ್ ಸೌಂಡಿಂಗ್ ಸೆಲ್ಫ್ ಸೆಂಟರ್ಡ್. ಮಾತಾಡ್ತಿರೋ ಟೈಮಲ್ಲಿ ತುಂಬ ಜನ ಒಂದು ಮಿಸ್ಟೇಕ್ ಮಾಡ್ತಿರ್ತಾರೆ. ಅವ್ರಿಗೆ ಗೊತ್ತಿಲ್ಲದೇನೆ ಅವರು ಸೆಲ್ಫ್ ಸೆಂಟರ್ಡ್ ಆಗ್ತಾರೆ. ಇದರ ಬಗ್ಗೆ ಒಂದು ಎಕ್ಸಾಂಪಲ್ ನೋಡೋಣ. ಇಬ್ಬರು ವ್ಯಕ್ತಿಗಳು ಮಾತಾಡ್ತಿದ್ದಾರೆ. ಮೊದಲನೇ ವ್ಯಕ್ತಿ ತನ್ನ ಬಗ್ಗೆ ಹೀಗೆ ಹೇಳ್ತಿದ್ದಾರೆ, ನಾನು ನನ್ನ ವರ್ಕಲ್ಲಿ ತುಂಬ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಿದ್ದೀನಿ. ಅದಕ್ಕೆ ರಿಪ್ಲೈ ಆಗಿ ಎರಡನೇ ವ್ಯಕ್ತಿ ತನ್ನನ್ನು ತಾನು ಬೆಟರ್ ಪೊಸಿಷನಲ್ಲಿ ತೋರಿಸ್ಕೊಳ್ಳೋ ವಿಧದಲ್ಲಿ ಮಾತಾಡ್ತಿರ್ತಾರೆ. ಹೌದಾ, ನಾನು ನನ್ನ ವರ್ಕಲ್ಲಿ ತುಂಬ ಖುಷಿಯಾಗಿದ್ದೀನಿ, ನೀನು ಆ ಟೈಪ್ ಆಫ್ ಜಾಬ್ನ ಯಾಕೆ ಚೂಸ್ ಮಾಡಿದೆ ಅಂತ. ಮೊದಲನೇ ವ್ಯಕ್ತಿ ನನಗೆ ಟೈಮೇ ಸಿಗಲ್ಲ, ತುಂಬ ಬ್ಯುಸಿಯಾಗಿರ್ತೀನಿ ಅಂತಾನೆ. ಅದಕ್ಕೆ ಎರಡನೇ ವ್ಯಕ್ತಿ ನಾನು ನಿನಗಿಂತ ಬ್ಯುಸಿಯಾಗಿರ್ತೀನಿ, ಆದರೂ ನಾನು ನನಗೋಸ್ಕರ ಸ್ವಲ್ಪ ಟೈಮ್ನ ಅಲೋಕೇಟ್ ಮಾಡ್ಕೊಳ್ತೀನಿ. ನನ್ನ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ನನ್ನ ಫೋನ್ ಸಹ ಡ್ಯಾಮೇಜ್ ಆಗಿದೆ, ನನಗೆ ನಿನಗಿಂತ ಹೆಚ್ಚು ಪ್ರಾಬ್ಲಮ್ಸ್ ಇದೆ. ಅದೇನೋ ನಾವಿಬ್ಬರು ಒಂದೇ ಸಾರಿ ಮೊಬೈಲ್ ತಗೊಂಡ್ವಲ್ಲ, ನನ್ನ ಫೋನ್ ತುಂಬ ಚೆನ್ನಾಗಿದೆ. ಒಂದು ಪ್ರಾಡಕ್ಟ್ನ ಡ್ಯೂರೇಬಿಲಿಟಿ ಅದನ್ನ ಯೂಸ್ ಮಾಡೋದ್ರಲ್ಲಿರುತ್ತೆ. ಇಲ್ಲಿ ಎರಡನೇ ವ್ಯಕ್ತಿ ತನ್ನನ್ನು ತಾನು ಗ್ರೇಟಾಗಿ ತೋರಿಸ್ಕೊಳ್ಬೇಕು ಅಂದ್ಕೊಳ್ತಿದ್ದಾನೆ ಅಂತ ನಮಗೆ ಕ್ಲಿಯರಾಗಿ ಅರ್ಥ ಆಯ್ತಲ್ವಾ. ಆ ವ್ಯಕ್ತಿ ಕಂಪ್ಲೀಟ್ ಕಾನ್ವರ್ಸೇಷನ್ನ ತನಗೋಸ್ಕರ ಯೂಸ್ ಮಾಡ್ಕೊಳ್ತಿದ್ದಾನೆ. ತುಂಬ ಜನ ಗೊತ್ತಿಲ್ಲದೇನೆ ಸೆಲ್ಫ್ ಸೆಂಟರ್ಡ್ ಆಗ್ತಾರೆ. ಹಾಗೆ ಚೇಂಜ್ ಆಗದೆ ಇರೋಕೆ ಒಂದು ಒಳ್ಳೆ ಪದ್ಧತಿ ಇದೆ. ಆಪೋಸಿಟ್ ಪರ್ಸನ್ ನಿಮ್ಮ ಬಗ್ಗೆ ಏನಾದರೂ ಕೇಳೋವರೆಗೂ ನೀವು ಏನು ಹೇಳಬಾರ್ದು. ಫಾರ್ ಎಕ್ಸಾಂಪಲ್, ನೀವು ಏನಾದರೂ ಹೌ ಆರ್ ಯು ಅಂತ ಕೇಳಿದಾಗ ಆನ್ಸರ್ ಹೇಳಿದ ನಂತರ ಅವರು ನಿಮ್ಮನ್ನ ಕ್ವೆಶನ್ ಮಾಡಿಲ್ಲ ಅಂದರೆ ನೀವು ಯಾವ ಆನ್ಸರ್ನು ಮಾಡಬಾರ್ದು. ಕಾನ್ವರ್ಸೇಷನಲ್ಲಿ ನಿಮಗಿಂತ ಆಪೋಸಿಟ್ ಪರ್ಸನ್ ಮೇಲೇ ಫೋಕಸ್ ಹೆಚ್ಚಾಗಿರಬೇಕು. ಟ್ಯಾಕ್ಟಿಕಲ್ ಎಂಪತಿ. ಸೈಕ್ಯಾಟ್ರಿಸ್ಟ್ ಅವರ ಥೆರಪಿಯ ಪಾರ್ಟ್ ಆಗಿ ಪೇಷಂಟ್ಸ್ನ ಮಾತಾಡೋಕ್ಕೆ ಎಂಕರೇಜ್ ಮಾಡ್ತಿರ್ತಾರೆ. ತುಂಬ ಇಂಟ್ರೆಸ್ಟಿಂದ ತನ್ನ ಪೇಷಂಟ್ ಹೇಳೋದನ್ನ ಕೇಳ್ತಿರ್ತಾರೆ. ತನ್ನ ಪೇಷಂಟ್ ಏನು ಹೇಳಿದ್ರು ಅದರ ಹಿಂದೆ ಇರೋ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳ ಥರ ಕ್ವೆಶನ್ಸ್ ಕೇಳ್ತಿರ್ತಾರೆ. ಸ್ವಲ್ಪ ಸಮಯದಲ್ಲೇ ಅವರು ಪೇಷಂಟ್ನ ಪ್ರಾಬ್ಲಮ್ನ ಕಂಡುಹಿಡಿತಾರೆ. ಹಾಗಾಗಿ ಪೇಷಂಟ್ ಹೇಳೋ ಕಂಪ್ಲೀಟ್ ವಿಷಯನ ಶ್ರದ್ಧೆಯಿಂದ ಕೇಳ್ತಾರೆ. ಸೈಕ್ಯಾಟ್ರಿಸ್ಟ್ ಈ ರೀತಿ ಯಾಕೆ ಮಾಡ್ತಾರೆ ಅಂದರೆ, ಒಂದು ವೇಳೆ ಪೇಷಂಟ್ ತಾನು ಹೇಳೋದನ್ನ ಡಾಕ್ಟರ್ ಕೇಳ್ತಿದ್ದಾರೆ ಅಂತ ಫೀಲ್ ಆದರೆ ಆವಾಗ ಅವ್ರಿಗೆ ಡಾಕ್ಟರ್ನ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ.
ನಂಬಿಕೆ ಹೆಚ್ಚಾಗೋದ್ರಿಂದ ಪೇಷಂಟ್ ಅವರು ಹೇಳೋ ರೀತಿ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತು. ಈ ಸೂತ್ರನ ನಿಮ್ಮ ಕಾನ್ವರ್ಸೇಷನಲ್ಲೇನಾದರೂ ಯೂಸ್ ಮಾಡಿದ್ರೆ ನಿಮ್ಮ ಕಾನ್ವರ್ಸೇಷನ್ನ ವ್ಯಾಲ್ಯೂ ಸಹ ಹೆಚ್ಚಾಗುತ್ತೆ. ಆಪೋಸಿಟ್ ಪರ್ಸನ್ ನೀವು ಅವರ ಫೀಲಿಂಗ್ಸ್, ಮಾತು ಮತ್ತು ವ್ಯಕ್ತಿತ್ವನ ರೆಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಫೀಲ್ ಆಗೋವರೆಗೂ ನಿಮ್ಮನ್ನ ನಂಬಲ್ಲ. ಇವಾಗಿಂದ ನಿಮ್ಮ ಕಾನ್ವರ್ಸೇಷನಲ್ಲಿ ಇವಾಗ ಡಿಸ್ಕಸ್ ಮಾಡಿದಂಥ ವಿಷಯಗಳನ್ನ ಫಾಲೋ ಮಾಡಿ. ಇದರಿಂದ ನಿಮ್ಮ ಕಾನ್ವರ್ಸೇಷನ್ ತುಂಬ ಎಫೆಕ್ಟಿವ್ ಆಗಿ ಚೇಂಜ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.